ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆಯಷ್ಟೇ ಒಂದು ವಿಡಿಯೋ ಮಾಡಿದ್ದೆ. ಚುನಾವಣೆಯಲ್ಲಿ ಇವಿಎಂ ಯಂತ್ರಗಳ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಮತ್ತೆ ಬಳಸ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಅಸ್ತು ಅಂದಿದ್ದು ಅಧಿಕೃತ ಆದೇಶವೊಂದು ಹೊರಗಡೆ ಬೀಳ್ಬೇಕಷ್ಟೇ. ಚುನಾವಣಾ ಆಯೋಗದ ಒಪ್ಪಿಗೆಯನ್ನ ತೆಗೆದುಕೊಂಡು ಅದನ್ನ ಅನುಮೋದನೆ ಮಾಡಿಕೊಳ್ಳೋದು ಒಂದು ಬಾಕಿ ಇತ್ತು. ಸೊ ಇವತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಕ್ಕಿದ್ದು. ಆ ಒಂದು ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯ ಮನವೊಲಿಸಲಿಕ್ಕೆ ಇದೀಗ ಈ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಿದ್ದು 5 ವರ್ಷಗಳ ಕಾಲ ತಾವೇ ಸಿಎಂ ಆಗಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯದ ಮಾತು. ಹಾಗಾದರೆ ನಿಜಕ್ಕೂ ರಾಹುಲ್ ಗಾಂಧಿಗೆ ಬೆಂಬಲವನ್ನ ಕೊಡ್ಲಿಕ್ಕೆ ಈ ರೀತಿಯ ಸಿದ್ಧತೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡಿಕೊಂಡ್ರ? ಇದರಿಂದ ಆಗ್ತಕ್ಕಂತ ಒಂದಷ್ಟು ಅನುಕೂಲಗಳು ಏನು, ಅನಾನುಕೂಲಗಳು ಏನು? ರಾಜ್ಯದಲ್ಲಿ ಇವಿಎಂ ಮೂಲಕನೇ ಗೆದ್ದವರು ಇದೀಗ ಇವಿಎಂ ಬೇಡ ಅಂತ ಹೇಳ್ತಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗ್ತಿದೆ. ಸೊ ಹಾಗಾದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಪಕ್ಕಾನ, ಅಥವಾ ಮುಂದಿನ 2.5 ವರ್ಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಅವಧಿ ಪೂರ್ಣ ಮುಗಿಸೋವರೆಗೂ ಕೂಡ ಸಿಎಂ ಆಗಿರ್ತಾರ? ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ ನನಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಇದೀಗ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ಲ, ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಇರ್ಲಿಲ್ಲ. ಇವಿಎಂ ಮುಖಾಂತರನೇ ಈ ಒಂದು ಚುನಾವಣೆ ನಡೆದಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದದ್ದು. ಸೊ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿಯವರು ಈ ಒಂದು ಇವಿಎಂ ಮಷಿನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ತಕಾರಗಳನ್ನು ಎತ್ತಾನೆ ಇರ್ತಾರೆ. ಇವಿಎಂ ಮಷಿನ್ಗಳು ಸರಿ ಇರಲ್ಲ, ಕಳ್ಳತನವಾಗ್ತಿದೆ, ಮತಗಳ್ಳತನವಾಗ್ತಿದೆ, ಜೊತೆಗೆ ಏನು ಅನುಪಯುಕ್ತವಾಗಿ ಯಾರ್ಯಾರೋ ಬಂದು ಮತಗಳನ್ನ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಇದರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ, ಚುನಾವಣೆ ಸರಿಯಾಗಿ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಕಂಪ್ಲೇಂಟ್ಸ್ ಅನ್ನ ಮಾಡ್ತಾ ಇರ್ತಾರೆ. ಬಟ್ ಚುನಾವಣಾ ಆಯೋಗ ಖಡಕ್ ಆಗಿ ಪ್ರತಿಕ್ರಿಯೆನ ಕೊಡುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಡೀಟೇಲ್ಸ್ ಇದೆ, ಡೀಟೇಲ್ಸ್ ಕೊಡಿ, ಸಾಕ್ಷ್ಯಾಧಾರಗಳೇನಾದ್ರೂ ಇಟ್ಕೊಂಡಿದ್ದೀರಾ ಇದ್ರೆ ಕೊಡಿ, ನಾವು ತನಿಖೆಯನ್ನ ನಡೆಸ್ತೀವಿ, ಅದಕ್ಕೇನು ಇದನ್ನ ತೆಗೆದುಕೊಳ್ಬೇಕು, ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ಒಂದಷ್ಟು ಅದೆಲ್ಲ ಹಳೆ ಕತೆ ಬಿಟ್ಟಾಕ್ರಿ. ಬಟ್ ಈಗ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರೋದು ಎಲ್ಲೋ ಒಂದ್ ಕಡೆ ರಾಗ ಮನವೊಲಿಸಲಿಕ್ಕೆ ಅನ್ನುವಂಥದ್ದು ಮೊದಲಿಗೆ ಕಾಣ್ತಕ್ಕಂಥ ವಿಚಾರ. ಇನ್ನೊಂದು ಮುಖ್ಯ ವಿಚಾರ ಏನಪ್ಪಾ ಅಂತಂದ್ರೆ, ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭಾ ಎಲೆಕ್ಷನ್ ಆಗೋಕ್ಕಿಂತ ಮೊದಲು ಕರ್ನಾಟಕದಲ್ಲಿ 130ಕ್ಕೂ ಅಧಿಕ ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿರ್ತಾರೆ. ಸೊ ಅವ್ರು ಹೇಳ್ದಂಗೆನೆ 135 ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ, ಅಧಿಕಾರವನ್ನ ಕೂಡ ಹಿಡಿಯುತ್ತೆ. ಈಗ ಮತಗಳ್ಳತನ ಆಗ್ತಿದೆ, ಇವಿಎಂ ಮಷಿನ್ಗಳು ಸರಿ ಇರಲ್ಲ ಅಂತ ಹೇಳ್ತಕ್ಕಂಥ ನೀವು 135 ಸೀಟ್ ಗೆದ್ರಲ್ಲ, ಆ 135 ಸೀಟ್ ಗೆಲ್ತಕ್ಕಂಥ ಸ್ಥಳಗಳಲ್ಲಿ ಮಾತ್ರ ಇವಿಎಂ ಮಷಿನ್ ಕರೆಕ್ಟ್ ಆಗಿತ್ತಾ? ಇನ್ ಬೇರೆ ಕಡೆ ನೀವು ಸೋತಿದ್ದೀರಲ್ಲ, ಅಲ್ಲಿ ಮಾತ್ರ ಇವಿಎಂ ಮಷೀನು ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಅಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರ್ತಕ್ಕಂಥದ್ದು. ಸೊ ಈ ಒಂದು ಪ್ರಶ್ನೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲೇ ಬಿಜೆಪಿ ಆಗಿರಬಹುದು, JDS ಆಗಿರಬಹುದು, ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಈ ರೀತಿ ಮಾತುಗಳನ್ನ ಆಡ್ತಿದ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಇದು ಇವಾಗ ಮಾತ್ರ ಅಲ್ಲ, ಮೂಡ ಹಗರಣ ಆಗಿರಬಹುದು, ವಾಲ್ಮೀಕಿ ಹಗರಣ ಆಗಿರಬಹುದು, RCB ಕಾಲ್ ತುಳಿತ ಪ್ರಕರಣ ಆಗಿರಬಹುದು, ಯಾವುದೇ ಒಂದು ಗಂಭೀರ ಸ್ವರೂಪದ ವಿಚಾರಗಳು ಬಂದ್ರೂ ಕೂಡ ಇದೀಗ JDS ಆಗಿರಬಹುದು ಅಥವಾ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತೇ ಆಡೋದಿಲ್ಲ. ಇವ್ರು ಬರ್ತಾರೆ, ರಾಘವೇಂದ್ರ ಅವ್ರು ಬರ್ತಾರೆ, ನಾನು ಇದನ್ನ ಖಂಡಿಸ್ತೀನಿ ಅಂತ ಖಂಡಿಸ್ಕೊಂಡೇ ಹೋಗ್ತಾ ಇದ್ದಾರೆ ಹೊರತು ಅದರ ವಿರುದ್ಧ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕು, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ಏನು ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಆಲೋಚನೆ ಕೂಡ ಅವರಲ್ಲಿ ಬರ್ತಾ ಇಲ್ಲ ಅಂತ ಕಾಣಿಸುತ್ತೆ. ಸೊ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಇದೆಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಹೇಳ್ ಮಾಡಿಸ್ದಂಗೆ ಆಗ್ಬಿಟ್ಟಿದೆ. ಸೊ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ಆಟ ಆಡಬಹುದು ಅನ್ನೋ ರೀತಿಯಲ್ಲಿ ಇದೀಗ ಒಂದಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಅಲ್ಲ, ಇವಿಎಂ ಮಷೀನ್ ಮುಖಾಂತರ ಗೆದ್ದವರು ಈಗ ಇವಿಎಂ ಮಷೀನ್ ಸರಿ ಇಲ್ಲ, ಬ್ಯಾಲೆಟ್ ಪೇಪರ್ ಬರ್ಲಿ ಅಂತಾರೆ ಅಂತಂದ್ರೆ ಇದ್ರ ಹಿಂದೆ ಏನಿದೆ ಅನ್ನುವಂಥದ್ದು ಎಂತ ಒಂದು ಜನಸಾಮಾನ್ಯನಿಗೂ ಕೂಡ ಗೊತ್ತಾಗುವಂಥದ್ದು. ಯಾಕಂತಂದ್ರೆ ಇವರು ರಾಹುಲ್ ಗಾಂಧಿ ಅವರು ಇವಿಎಂ ಬೇಡ ಅಂತಿರೋದಕ್ಕೆ ಅವರನ್ನ ಬೆಂಬಲಿಸೋದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರು ಹಿಂಗ್ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಇದರಲ್ಲಿ ವಿಧಾನಸಭೆಯಲ್ಲಿ RSS ಗೀತೆಯನ್ನ ಆಡ್ತಾರೆ. ಅದರ ಜೊತೆಗೆ ಎಲ್ರು ಅಲ್ಲಿ ಮೋದಿ ಅಂದ್ರೆ ಇಲ್ಲಿ ಡಿ ಕೆ ಅಂತ ಹೇಳ್ತಾರೆ ಅಂತ ಒಂದಷ್ಟು ರಾಹುಲ್ ಗಾಂಧಿ ಅವರಿಗೆ ಮುಟ್ ನೋಡ್ಕೊಳ್ತಾರೆ ಹೇಳಿಕೆಗಳನ್ನ ಕೊಡ್ತಾ ಬರ್ತಿರ್ತಾರೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರು DK ಅವ್ರನ್ನ CM ಮಾಡ್ಕೊಳ್ಳೋಕೆ ಒಪ್ಕೊಳ್ಳೋದಿಲ್ಲ. ಸೊ
ಅದನ್ನೇ ಎನ್ಕಾಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಮನಸ್ಸನ್ನ ಹೋಲಿಸಿದ್ರೆ ಅಥವಾ ಓಲೈಸ್ಕೊಂಡ್ರೆ 5 ವರ್ಷ ನಾನೇ CM ಆಗಿರಬಹುದು ಅನ್ನೋ ಪ್ಲಾನ್ ನಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋದು ಒಂದಷ್ಟು ಜನಸಾಮಾನ್ಯರ ಅಭಿಪ್ರಾಯ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.